ನಮಸ್ತೆ ಕರ್ನಾಟಕ. ಇವತ್ತು ನಿಮ್ಮ ಮುಂದೆ ಒಂದು ಮುಖ್ಯವಾದ ವಿಚಾರ. ಎಸ್ಸೆ ಅಥವಾ ಪ್ರಬಂಧ ಯಾಕೆ ಬರೀಬೇಕು, ಯಾಕೆ ಕೇಳಿದ್ದಾರೆ UPSC ಫಾರ್ಮೆಟಲ್ಲಿ ಅಂತ. ನಿಮಗೆ ಗೊತ್ತಿರ್ಬೋದು, ಹಲವಾರು ಸಾರಾಂಶಗಳಿಗೆ ಅದಕ್ಕೆ ವೈಯಕ್ತಿಕ ವಿಚಾರಗಳನ್ನು ಪ್ರಸ್ತುತಪಡಿಸೋದು ಹೇಗೆ ಅಂತ ಗೊತ್ತಿರೋದಿಲ್ಲ. ಎಸ್ಸೆ ಅನ್ನುವಂಥದ್ದು UPSCಯಲ್ಲಿ ಒಂದು ಮಹತ್ವವಾದ ಘಟ್ಟ. ಅದು 250 ಮಾರ್ಕಿಗೆ ನೀವು 2 ಎಸ್ಸೆಯನ್ನು ಬರೀತಾ ಇದ್ದೀರಿ. ಅದಕ್ಕೆ ಮ್ಯಾಕ್ಸಿಮಮ್ 125+ ತೊಗೊಳ್ಬೇಕು ಅನ್ನುವ ಒಂದು ಹಪಾಪಿಯಲ್ಲಿರ್ತೀರಿ. ಅದಕ್ಕೆ ಇನ್ಫಾರ್ಮೇಷನ್ ಲ್ಯಾಗ್ ಆಗಿರ್ತದೆ ಅಥವಾ ಪ್ರಾಕ್ಟೀಸ್ ಲ್ಯಾಗ್ ಆಗಿರ್ತದೆ ಅಥವಾ ಏನು ಗೊತ್ತಿಲ್ಲ ಹೇಗೆ ಬರೆಯುವುದು ಅನ್ನೋ ವಿಚಾರದ ಬಗ್ಗೆ ಗೊಂದಲ ಇರ್ತದೆ. ನಮ್ಮ ಜ್ಞಾನಿ ನಿಮಗೆ ಎಸ್ಸೆ ಒಂದು ಬ್ಯೂಟಿಫುಲ್ ಇನ್ಫಾರ್ಮೇಷನ್ ಜೊತೆಗೆ ಮತ್ತು ಅದರ ಪ್ರೆಸೆಂಟೇಷನಿನ ವೈಖರಿಗಳು ಹೇಗಿರ್ತದೆ, ಯಾವ ರೀತಿಯಲ್ಲಿ ಸ್ಪೀಡ್ ಆಫ್ ಫಂಕ್ಷನ್ ಇರಬೇಕು, ಅನಾಲಿಸಿಸ್ ಯಾವ ರೀತಿ ಮಾಡಬೇಕಾಗತ್ತೆ ಎಸ್ಸೆಗೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೇವೆ. ಈಗ ಜ್ಞಾನಿ ಬನ್ನಿ, ಆಫ್ಲೈನ್ ಮತ್ತು ಆನ್ಲೈನ್ ಬೋತ್ ವಿಂಗಲ್ಲಿ ನಾವು ತರಬೇತಿಯನ್ನು ಮಾಡಲಿದ್ದೇವೆ. ಈಗ ನಿಮಗೋಸ್ಕರ ಇರುವ ಜ್ಞಾನಿ ಅಡ್ಮಿಷನ್ ಆಗಿ ಈಗ ನಿಮ್ಮ ಜ್ಞಾನಿ.